ಹಲೋ ಹಾಯ್ ಫ್ರೆಂಡ್ಸ್. ಈಗ ನಾ ಏನು ಹೇಳ್ತೀನಿ ಅಂತ ನಿಮ್ಗೆ ಈ ಯುವನಿಧಿ ಬಗ್ಗೆ ನೂರಾರು ಮಂದಿ ನೂರಾರು ಮಾತು ಹೇಳ್ತಾರೆ. ಆದರೆ ನಾನು ನಿಮ್ಗೆ ಅದು ನೂರಾರು ಮಂದಿ ನೂರಾರು ಮಾತು ಹೇಳ್ತಾರೆ ಅಂದ್ರೆ ಅದು ಕರೆಕ್ಟ್ ಅದ ಸುಳ್ಳದ ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಫಸ್ಟ್ ನಿಮ್ಗೆ ಏನಂದ್ರೆ ಕಶಲ ಕಶಲ ಕಾರ್ಮಿಕರ ನಿರುದ್ಯೋಗ ಅದು ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳ್ಯಾರ. ಅದು ರಿಜಿಸ್ಟರ್ ಮಾಡ್ಕೋಬೇಕ ಏನು ಬೇಡ ಅಂತ ಗೌರ್ಮೆಂಟವ್ರು ಏನು ಹೇಳ್ಯಾರ ನಾನು ನೋಡ್ತೀನಿ. ಹೆಂಗೆ ತಿಳ್ಕೊಬೇಕಂದ್ರೆ ಈಗ ಫಸ್ಟ್ ಗೂಗಲ್ನ ಹೋಗ್ಬೇಕು. ಗೂಗಲ್ನ ಹೋಗಿ ನಿಮ್ಮಲ್ಲಿ ಗೂಗಲ್ ಇರುತ್ತೆ, ಗೂಗಲ್ದು ಹೋಗಿ ಯಾವುದಾದ್ರು ವೆಬ್ ಇರ್ಬೇಕಾ, ವೆಬ್ ಸರ್ವರ್ ಇರಬೇಕು. ಗೂಗಲ್ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮಾಡಿ, ಸೇವಾ ಸಿಂಧು ಮಾಡಿರಲ್ಲ, ಸೇವಾ ಸಿಂಧು ಕ್ಲಿಕ್ ಮಾಡಿರ್ಬೇಕಾ. ಈಗ ಸೇವಾ ಸಿಂಧು ಓಪನ್ ಆಗ್ತದೆ. ಓಪನ್ ಆಗುವಾಗ ನಿಮ್ಮದು ಮೊಬೈಲ್ ನಂಬರ್ ಹೊಡ್ರಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹೊಡ್ರಿ. ಯಾರದೇ ಮೊಬೈಲ್ ನಡೀತದೆ, ಯಾರು ನಡೀತದೆ, ನಿಮ್ದು ಲೆಕ್ಕ ಯಾರ್ದಕ್ಕೆ ನಡೀತದೆ. ಮೊಬೈಲ್ ನಂಬರ್ ಹೊಡ್ರಿ. ಫಸ್ಟ್ ಮೊಬೈಲ್ ನಂಬರ್ ಹೊಡ್ರಿ. ಈ ಮೊಬೈಲ್ ನಂಬರ್ ಹೊಡಿದ್ರಲ್ಲ, ಆಮೇಲೆ ಒ ಟಿ ಪಿ ಗೆಟ್ ಒ ಟಿ ಪಿ ಹೊಡ್ರಿ. ಒ ಟಿ ಪಿ ಬರ್ತದೆ. ಈಗ ಒ ಟಿ ಪಿ ನೋಡಿರಿ. 804964 ಹಿಂಗೆ ಒ ಟಿ ಪಿ ಬಂದೈತಿ. ಒ ಟಿ ಪಿ ಬಂದ್ಬೇಕಾ ಅದನ್ನು ಕ್ಯಾಪ್ಚರ್ ಕೋಡ್ ಹೊಡಿಬೇಕು. ಕ್ಯಾಪ್ಚರ್ ಕೋಡ್ ಇದ್ರೆ ಸಬ್ಮಿಟ್ ಮಾಡಿರಿ. ಸಬ್ಮಿಟ್ ಮಾಡಿದಾಗ ಯುವನಿಧಿ ಅಫಿಸಲ್ ಇದು ಗೌರ್ಮೆಂಟ್ದು ವೆಬ್ಸೈಟ್ ಓಪನ್ ಆಗ್ತದೆ. ಸ್ವಲ್ಪ ರೇಂಜ್ ಇಲ್ಲ, ಸ್ವಲ್ಪ ಸರ್ವರ್ ಇಲ್ಲ ಅದಕ್ಕೆ ಅನಿಸ್ತದೆ. ಹಾಂ, ಓಕೆ, ಸರ್ವರ್ ಓಕೆ ಐತಿ. ಈಗ ಬತ್ತು ಹಿಂಗೆ ಬಂದ್ಬಿಡಕ ಈಗ ನೀವು ಇಲ್ಲಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊರಿ. ಜೂಮ್ ಮಾಡ್ಕೊಂಡು ಮೊಬೈಲ್ ಹಾಕೋರಿದ್ರೆ ಜೂಮ್ ಮಾಡ್ಕೊಂಡು ಇಲ್ಲ ನೋಡ್ರಿ, ಅಪ್ಲೈ ಫಾರ್ ಸರ್ವಿಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಬರ್ತದೆ. ಹಿಂಗೆ ಬಂದ್ಬೇಕು ಸ್ವಲ್ಪ ಜೂಮ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಸರ್ಚ್ ಐತೆ ನೋಡ್ರಿ. ಸ್ವಲ್ಪ ಜೂಮ್ ಮಾಡ್ಕೊರಿ. ಹಿಂಗೆ ಇಲ್ಲಿ ಸರ್ಚ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿ ಬರೀ ಯುವನಿಧಿ ತೊಗೊಳ್ರಿ. ಯುವ ತೊಗೊಳ್ಬೇಕಾ ಜೂಮ್ ಕಂಟ್ರೋಲ್ ಮಾಡ್ಕೊರಿ ನೋಡ್ರಿ. ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅದು ಬೇಡ. ಯುವನಿಧಿ ಯೋಜನೆ ಅರ್ಜಿ, ಹೊಸ ಅರ್ಜಿದಾರ ಹಾಕ್ಬೋದು. ಈಗ ಸ್ವಯಂ ಘೋಷಣೆ, ನಾವು ಸ್ವಯಂ ಘೋಷಣೆ ಎಂಪ್ಲಾಯ್ಮೆಂಟ್ ಮಾಡ್ಬೇಕಲ್ಲ, ಅನ್ಎಂಪ್ಲಾಯ್ಮೆಂಟ್ ಮಾಡ್ಬೇಕಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡ್ಬೇಕಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್. ಈಗ ಇವೆಲ್ಲ ಕರೆಕ್ಟ್ ಕೊಟ್ಟ ಮೊದಲಿನವ. ಇಲ್ಲಿ ನೋಡ್ರಿ ಮತ್ತೊಂದು ಫೆಸಿಲಿಟಿ ಬೇರೆ ಹೇಳ್ತಾರೆ. ಇಲ್ಲಿ ನೋಡ್ರಿ ನೀವು ಜೂಮ್ ಮಾಡೋದನ್ನ ಕರೆಕ್ಟ್ ಈಗ ಹಿಂಗೆ ಐತೆ ನಿಮ್ಮ ಓದಕ್ಕೆ ಬರ್ತಲ್ಲ. ಇಲ್ಲಿ ಜೂಮ್ ಮಾಡ್ಕೊಂಡು ಇಲ್ಲಿ ಓದಿರಿ ಏನದ. ಗಮನಿಸಿ, ಯುವನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಇದು ವೆಬ್ಸೈಟ್ನಾಗ ನೋಂದಣಿ ಮಾಡ್ಕೋತಕ್ಕದ್ದು. ಇಲ್ಲವಾದರೆ ನೇರು ನಗದು ವರ್ಗಾವಣೆ ಸ್ಥಿತಿಗೊಳಿಸಲಾಗುವುದು. ಅಂದ್ರೇನು, ನಾವು ಅಮೌಂಟ್ ಕೊಡಲ್ಲ ಅಂತಾರೆ ಅವರು. ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂದ್ರೂ ಅಮೌಂಟ್ ಬರಲ್ಲ. ಏನು ಮಾಡ್ಬೇಕಿಲ್ಲಿ, ಇದು ಕೌಶಲ್ಯ ತರಬೇತಿ ಅಡಿ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ಐಡಿ ಅದು ರಿಜಿಸ್ಟರ್ ಮಾಡ್ಕೋಬೇಕು. ಹೇಗಂದ್ರೆ ನಾನು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ.